ಅದು ಬಟ್ಟೆ ಸ್ವಾಮಿ 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 ಸ್ವಾಮಿ. ಸ್ನೇಹಿತರೆ ನಮಸ್ಕಾರ, ನಾನು ರಘುನಂದನ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯದ ನಿಜವಾಗ್ಲೂ ಪ್ರಜ್ಞಾವಂತ ಜನರು, ಅದರಲ್ಲೂ ರೈತ ಮುಖಂಡರು ಒಂದಿಷ್ಟು ಜನರೆಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹೋರಾಟದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯಾದ್ಯಂತ ಶಾಲೆಗಳನ್ನು ಏಕಸ್ವಾಮ್ಯ ಶಾಲೆ ಇದಾಗಬೇಕು. ಎಲ್ಲ ಇಡೀ ರಾಜ್ಯಾದ್ಯಂತ ಒಂದೇ ರೀತಿಯ ಸರ್ಕಾರಿ ಶಾಲೆಗಳು, ಒಂದೇ ರೀತಿಯ ಪಠ್ಯ ಪುಸ್ತಕ ಪಾಠಗಳು ಇದಾಗಬೇಕು ಅನ್ನೋದು ಒಂದು. ಅದರ ಜೊತೆಗೆ ಇವರು ನಿಜವಾಗ್ಲೂ ಇನ್ನೊಂದಿಷ್ಟು ಪಾಯಿಂಟ್ಗಳನ್ನ ಇದು ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಸರ್ಕಾರಿ ನೌಕರರ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಬೇಕು. ಮತ್ತು ನಿಜವಾಗ್ಲೂ ಇವತ್ತು ನೋಡ್ತಾ ಇದ್ರೆ ಇಡೀ ರಾಜ್ಯಾದ್ಯಂತ ಇಡೀ ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಕಡೆಗೆ ಜಾಸ್ತಿ ಒಲವನ್ನು ಈ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ರಾಜ್ಯ ಸರ್ಕಾರಗಳು ಯಾವೆಲ್ಲ JCB ಅಂತ ಕರಿತೀವಿ, ಎಲ್ಲ ಸರ್ಕಾರಗಳು ಇದನ್ನು ಎಲ್ಲ ಸರ್ಕಾರ ಬಂದಾಗಲೂ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ತಾನೆ ಇದ್ದಾವೆ. ಆ ಕಾರಣದಿಂದ ಅದಾಗಬಾರ್ದು. ಸರ್ಕಾರಕ್ಕೆ ನಿಜವಾಗ್ಲೂ ಯೋಗ್ಯತೆ ಇಲ್ಲ ಅಂತಾದರೆ ನೇರವಾಗಿ ಅಂದರೆ ಇದನ್ನೇನು ಶಾಲಾ ಶಿಕ್ಷಣ ಇಲಾಖೆಯನ್ನು ಬಿಟ್ಟು ನೇರವಾಗಿ SDMC ಇದಕ್ಕೆ ಹಣವನ್ನು ಹಾಕಬೇಕು ಅನ್ನೋ ಥರದ ಒಂದಿಷ್ಟು ಒಕ್ಕೂಟಗಳನ್ನು ಇಟ್ಕೊಂಡು ಹೋರಾಟವನ್ನು, ಅಂದರೆ ಸರ್ಕಾರಿ ಶಾಲೆಗಳನ್ನು ಒಂದಿಷ್ಟು ಅಪ್ಗ್ರೇಡ್ ಮಾಡಬೇಕು. ಅಲ್ಲಿ ಮೂಲ ಸೌಕರ್ಯಗಳಿರ್ಬೋದು, ಪಠ್ಯಪುಸ್ತಕಗಳಿರ್ಬೋದು, ಪಾಠಗಳಿರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲದರಲ್ಲೂ ಅಪ್ಗ್ರೇಡ್ ಆಗಬೇಕು. ಸಾರ್ವಜನಿಕ ಶಿಕ್ಷಣ ಇದು ಎಲ್ಲ ಮಕ್ಳಿಗೂ ದೊರೀಬೇಕು ಶಾಲಾ ಶಿಕ್ಷಣ ಅನ್ನೋ ನಿಟ್ಟಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಹೋರಾಟವನ್ನು ನಂಬ್ಕೊಂಡಿದ್ದಾರೆ. ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೆಲ್ಲರೂ ಕೂಡ ಅವ್ರಿಗೆ ಯಾವಾಗಲೂ ಇಂಥ ವಿಚಾರಗಳಿಗೆ ಬೆಂಬಲವಾಗಿರ್ತೀವಿ. ಹಿಂದೆನೂ ಇದ್ವಿ, ಮುಂದೆನೂ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.